ನಮಸ್ಕಾರ. ಈಗ ನಾವು ತಲುಪಿದ್ದೀವಿ ಹಾಗಲ್ವಾಡಿ ಸಂಸ್ಥಾನದ ದೇವಾಲಯಗಳಿಗೆ. ಇಲ್ಲಿ ವ್ಯೂ ಚೆನ್ನಾಗಿದೆ. ಇಲ್ಲೇನೋ ಆರ್ಚ್ ಇದೆ, ಕಲ್ಲಿಂದು ಆರ್ಚ್ ತರ ಇದೆ. ಉಯ್ಯಾಲೆ ಮಂಟಪ. ಇದು ದೇವಸ್ಥಾನದ ದೇವರನ್ನ ಇಲ್ಲಿ ನಿಂತ್ಕೊಂಡ್ಮೇಲೆ ಅವತ್ತು ರಾತ್ರಿ ಉಯ್ಯಾಲೆ ಉತ್ಸವ ಅಂತೇಳಿ ಈ ಕಂಬದಲ್ಲಿ ಸ್ವಾಮಿ ಆಂಜನೇಯ ಸ್ವಾಮಿ ಅವ್ರನ್ನ ಕುಂಡ್ರಿಸ್ಬಿಟ್ಟು ಉಯ್ಯಾಲೆ ಮಾಡ್ತಾರೆ. ಪೂರ್ತಿ ಬೆಳಕರಿಯವರೆಗೂ ಉಯ್ಯಾಲೆ ಉತ್ಸವ. ಈ ಜಾತ್ರೆ ಯಾವ ಟೈಮಲ್ಲಿ ನಡೆಯುತ್ತೆ? ಈಗ ಆಷಾಢ ಮಾಸ, ಈಗ ನೆಕ್ಸ್ಟ್ ಮಂತ್ ಜಾತ್ರೆ ಇದೆ. ನೆಕ್ಸ್ಟ್ ಮಂತ್ ಜಾತ್ರೆ ಇದೆ, ದೊಡ್ಡ ಜಾತ್ರೆ. ಈಗ ಸಮುದಾಯ ಭವನ ಆಂಜನೇಯ ಸ್ವಾಮಿಗೂ ಆಗ್ತಾ ಇದೆ ಇಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿ. ಇದೆಲ್ಲ ಅದ್ರದ್ದೇ ಈಗ ಬಾರ್ ಬೆಂಡಿಂಗ್ ಮಾಡ್ತಾ ಇರೋದಲ್ಲ, ಅದೇ ಸಮುದಾಯ ಭವನ ಆಗ್ತಾ ಇದೆ. ಇಲ್ಲಿ ಜೋಕಾಲಿ ಕಟ್ಬಿಟ್ಟು ಉಯ್ಯಾಲೆ ಪೂರ್ತಿ ಉಯ್ಯಾಲೆ ಉತ್ಸವ ರಾತ್ರಿ ಪೂರ್ತಿ ರಾತ್ರಿ 10-10:30 ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಫುಲ್ ಜನ ಆ ಕಡೆ ಕೂತಿರ್ತಾರೆ. ರಾತ್ರಿ ಎಲ್ಲ ಉಯ್ಯಾಲೆ ತೂಗ್ತಾ ಇರುತ್ತೆ ಸ್ವಾಮಿಗೆ. ಇದೆ ಇದೆ ಎಲ್ಲ ಇದೆ. ಚೈನ್ ಇದೆ ಸರಪಣಿನ ಅಲ್ಲಿ ಹಾಕಿ ಒಂದು ಹಾಡ ಅಂತ ಇದೆ. ಜನಕ್ಕೆ ತಗೊಂಡು ಇಲ್ಲಿ ಉಯ್ಯಾಲೆ ಮಂಚ ಇದೆ. ಆ ಮಂಚದ ಮೇಲೆ ಸ್ವಾಮಿನ ಕುಂಡಿಸಿ ಅದಕ್ಕೆ ಆಂಜನೇಯ ಸ್ವಾಮಿ ಮೂರ್ತಿ ಅದೆಷ್ಟು ಬಾರ ಇದೆ? ಅದು ಒಳಗಡೆ ಇದೆ ಸಣ್ಣದು ಆಂಜನೇಯ ಉತ್ಸವ ಮೂರ್ತಿ ಒಂದು ಸಪ್ರೇಟ್ ಇದೆ. ಎಷ್ಟಿದೆ ಉತ್ಸವ ಮೂರ್ತಿ. ಇತ್ತೀಚಿನ ಪುರಾತನ ಹಳೆಯೂರು ಆಂಜನೇಯ ಸ್ವಾಮಿ ಅಂದರೆ ಭಾಳ ಹಳೆ ದೇವಸ್ಥಾನ ಇದೆ. 200 ವರ್ಷನ. ಇಲ್ಲಿ ಯಾವುದಾದ್ರೂ ರಾಜರು ಚಿಕ್ಕನಾಯಕ ಅಂತೇಳಿ ನಮ್ಮೂರನ್ನ ಆಡಿದಂಥ ಹಳೆಗರ ಒಂದು, ಅದಕ್ಕೆ ಇದಕ್ಕೆ ಚಿಕ್ಕನಾಯಕ ರೆಡ್ಡಿ ಪೂಜೆ ಮುಗಿಸ್ಕೊಂಡು ಹೊರಟ್ಬಿಡ್ತಾರೆ ವಯಸ್ಸು. ಏನಂದರೆ ಮೇಯ್ನ್ ಬಾಗಿಲು ನಮ್ಮ ಕಾವಲುಗಾರರವರಲ್ಲ, ಅವ್ರು ಬೇಕಾದ್ರೆ ಬೀಗ ತಗೊಂಡು ತೋರಿಸ್ತಾರೆ. ಹಳೆಯೂರು ಹಿರಿಯೂರು ಬೇರೆ. ಇದು ಹಳೆಯೂರು ಶ್ರೀ ಆಂಜನೇಯ ಯೂಟ್ಯೂಬ್ನವರು. ಸೊ ಇವಾಗ ನಾವು ಕಾಲಿಟ್ಟಿದ್ದೀವಿ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಹಿಸ್ಟಾರಿಕಲ್ ಟೆಂಪಲ್, ಐತಿಹಾಸಿಕ ದೇವಾಲಯ. ಇದನ್ನು ಇದು ಸೇಮ್ 15 ಅಂದ್ರೆ ಕರೆಕ್ಟ್ ಪೀರಿಯಡ್ ಎಷ್ಟನೇ ಶತಮಾನದ್ದು ಕ್ಲೀನಾಗಿ. ಅದು ತುಂಬ ಹಳೆ ದೇವಸ್ಥಾನ. ಇದು ಪ್ರತಿ ವಾರ ಬೆಳ್ಳಿ ಅಲಂಕಾರ ಹಿಂಗೆ ಕಡೆ ಪ್ರತಿಷ್ಠಿತ. ಆಮೇಲೆ ಹರಕೆ ಹೊತ್ಕೊಂಡಿರೋದು ಬೆಳ್ಳಿ ಅಲಂಕಾರ ಭಾಳ ಚೆನ್ನಾಗಿ. ಶನಿವಾರ ಅಂತೂ ಇಷ್ಟೊಂದು ಜನ ಇದೆ. ಸಂಜೆ ಮೇಲೆ ಗಂಟೆವರೆಗೂ ಇದೆ. ಇದು ಉತ್ಸವ ಮೂರ್ತಿ. ಇದು ಉತ್ಸವ ಮೂರ್ತಿ. ಉಯ್ಯಾಲೆಗೆ ಎಲ್ಲ ಊರು ತುಂಬ ತೇರು ಕುತ್ಕೊಳ್ಳೋದು ಇದೆ ಸ್ವಾಮಿ. ಇದು ತೇರು. ಇದು ಬಂದು ನಮ್ಮ ಏಕಾದಶಿಯಲ್ಲಿ ಜಾತ್ರೆ ಮಾಡ್ತಾರೆ. ತೊಟ್ಲು ಉತ್ಸವ ಅದನ್ನೆಲ್ಲ ಒಳಗಡೆ ಇಟ್ಟಿರ್ತಾರೆ. ಅವೆಲ್ಲ ಲಾಕ್ ಆಗಿರ್ತಾರೆ. ಇನ್ನು 15 ದಿವಸ ಅಂದ್ರೆ ತೇರು ದೊಡ್ಡ ತೇರಾಗಕ್ಕೆ ಮುಂಚೆ 8 ದಿವಸ, ಮತ್ತೆ ದೊಡ್ಡ ತೇರಾದ್ಮೇಲೆ 8 ದಿವಸ ಸಣ್ಣ ತೇರಿನಲ್ಲಿ ಊರು ಸುತ್ತ ಪ್ರದಕ್ಷಿಣೆ ಬರುತ್ತೆ. ಒಂದೊಂದು ದಿನಾನು ಒಂದೊಂದು ವಾಹನ ಸ್ವಾಮಿ. ಆನೆ ವಾಹನ, ನಾಗವಾಹನ, ಸಿಂಹವಾಹನ. ರಾಮಪಾದ ಅಂತ ಇದು ಅವಾಗಿನ ಕಾಲದ್ದೇ. ಕೆತ್ತಿರ ನಿಜವಾದ ನಮಸ್ಕಾರ ಗುರುವೇ. ತೇರಿ ಕಟ್ಟೋ ಗೊಂಬೆಗಳಿವು. ಇದು ಸಾರ್ಥಿ ಅಂತ.
ಸ್ವಾಮಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವೆಲ್ಲ ಹಳೆ ಕಾಲದವಲ್ವಾ. ಇದೊಂದು ಮರ ಶಿಫ್ಟ್ ಮಾಡಪ್ಪ, ಇದು ವಿಶೇಷವಾದ ಮರ. ಇದಾ ಇದು ಸುರುವನ್ನೇ ಮರ ಅಂತ ಹೇಳಿ ಸುರುವನ್ನೇ ಮರ. ವಿಶೇಷವಾದ ಮರ. ಇದು ಅಡಿಕೆ ಹಾಲಿಗೆ, ಅಡಿಕೆ ಬೇಯಿಸಕ್ಕೆ ಹಾಲು ಅಂತ ಮಾಡ್ತಾರಲ್ಲ, ಅದಕ್ಕೆ ಈ ಮರದ ಚಕ್ಕೆನ ಕ್ಲೀನಾಗಿ ಕುದಿಸ್ಬಿಟ್ರೆ ಅಡಿಕೆಗೆ ಬಣ್ಣ ಬರುತ್ತೆ. ಇದು ಆಯುರ್ವೇದಿಕ್ ಔಷಧೀಯ ಗುಣ ಇರುವ ಮರ ಕೂಡ ಹೌದು. ಓಕೆ. ತುಂಬಾ ಔಷಧೀಯ ಗುಣಗಳನ್ನ ಹೊಂದಿದೆ ಇದು. ಈ ಹಸಿ ತೊಗಟೆ ತೆಗೆದ್ಬಿಟ್ಟು ನಾವು ಈ ಮರದ್ದು ಹಾಕೋದು. ಈಗ ಮೊದಲೆಲ್ಲ ಬೇರೆ ಮಾಡೋರು ಇದರಲ್ಲೇ ಮಾಡ್ತಿದ್ರು, ಈಗ ನೇರಳೆ ಮರದ್ದು ಅದು ಇದು ಹಾಕ್ತಾರೆ. ಮೊದಲು ಈ ಮರದ ಚಕ್ಕೆನೇ ಬಳಸ್ತಾ ಇದ್ದಿದ್ದು. ಈಗ ಮರ ಇದು ತುಂಬಾ ವಿರಳ ಸಂಖ್ಯೆ, ಬಹಳ ಅಳಿವಿನಂಚಿನಲ್ಲಿರುವಂತ ವಿಶೇಷವಾದ ಔಷಧೀಯ ಸಸ್ಯ ಇದು. ಈಗಾಗಲೇ ಎಂಡೇಂಜರ್ ಸ್ಪೀಸೀಸ್ ಅಂತ ಸುರುಹೊನ್ನೆ ಅಂತ ಹೇಳಿ ಹೂವು ಹಿಡಿದೆ. ತುಂಬಾ ಚೆನ್ನಾಗಿದೆ. ಕಾಯಿ ಇಷ್ಟಿಷ್ಟು ದಪ್ಪ ಬರುತ್ತೆ. ಇದು ರೌಂಡ್ ಕಾಯಿ ಬರುತ್ತೆ, ತುಂಬಾ ಕಾಯಿ ಆಗುತ್ತೆ. ಇಲ್ಲಿ ಇದೆ ನೋಡಿ, ಇಲ್ಲಿ ಈಗ ಒಂಚೂರು ಹೇಳಿ. ಸ್ಮೆಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಡಿಕೇಟೆಡ್ ಪ್ಲಾಂಟ್ ಇದು ಸುರುಹೊನ್ನೆ. ಇಲ್ಲಿ ಸಿಗುತ್ತೆ. ಈಗ ಅರಣ್ಯ ಇಲಾಖೆನಲ್ಲೂ ಅಂದ್ರೆ ಇದು ಕಾಯಿ ಆಗುತ್ತಲ್ಲ, ಕಾಯಿ ಹಣ್ಣಾದಾಗ ತಗೊಂಡ್ರೆ ಸಂಗ್ರಹ ಮಾಡಿದ್ರೆ ಬೀಜ ಇಷ್ಟಪ್ಪ ಇರುತ್ತೆ ರೂಮ್ಗೆ. ಮೇಲ್ಗಡೆ ತೊಟ್ಟೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಮಿಶ್ರಿತವಾಗಿ. ಈ ಮಾವಿನಕಾಯಿ ತಿಂತೀವಲ್ಲ, ಮಾವಿನಕಾಯಿ ತರ ರುಚಿ ಇರುತ್ತೆ. ಸಂತಾನ ಲಕ್ಷ್ಮಿ ಅಂತೆ. ಇದು ಮಕ್ಕಳಾಗದೇ ಇರೋರು ಇದಕ್ಕೆ ಬಂದು ಪೂಜೆ ಮಾಡ್ತಾರೆ. ಇವಾಗ ಇದಕ್ಕೆ ಬಂದು ಪೂಜೆ ಮಾಡ್ತಾರೆ. ಅದು ಚೇಳು. ಸೊ ಈ ದೇವಸ್ಥಾನದ ಸುತ್ತ ಅದು ಮೀನ್ ಲಗ್ನ ಕಟ್ಟಿರಲ್ಲ ದೇವಸ್ಥಾನ. ಇದು ಸುಮ್ಮನೆ ಡೆಕೋರೇಷನ್. ಇಲ್ಲ ಯಾವ ಲಗ್ನದಲ್ಲಿ ಕಟ್ಟಿದಾರೋ ಅದಕ್ಕೆ ಆ ಚಿಹ್ನೆನ ಹಾಕಿರ್ತಾರೆ. ಮೀನು ಲಗ್ನದಲ್ಲಿ ಕಟ್ಟಿರೋದ್ರಿಂದ ದೇವಸ್ಥಾನನ ಅದಕ್ಕೆ ಈ ಚಿಹ್ನೆನ ನಮ್ಮ ಹಿಂದಿನವರು ಗುರುತಿಸ್ತಾರೆ ಐಡೆಂಟಿಫಿಕೇಶನ್ಗೆ. ಯಾವ ಲಗ್ನದಲ್ಲಿ ಇದನ್ನ ಕಟ್ಟಿದ್ರು ಅನ್ನೋದಕ್ಕೆ ಮೀನು ಲಗ್ನ ನೋಡಿದ್ರೆ ಹಿಂದಿನವ್ರಿಗೆ ಗೊತ್ತಾಗುತ್ತೆ ಅದು ಯಾವ ಕಾಲದಲ್ಲಿ ಮೀನು ಲಗ್ನದಲ್ಲಿ, ಅಂದ್ರೆ ಈ ಲಗ್ನ ಅಂತ ಹೇಳ್ತೀವಲ್ವಾ, ಯಾವ ಲಗ್ನದಲ್ಲಿ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಯ್ತು ಅಂದ್ರೆ ಬೇಸ್ಮೆಂಟ್ ಹಾಕಿದ್ರು. ಇಲ್ಲೂ ಒಂದಿದೆ ನೋಡಿ ನೀವು. ಇದು ಸರ್ಪ. ಅದು ಚಿಹ್ನೆ ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಮಾಡಿದ್ರೆ. ಸರ್ಪಕ್ಕೆ ಯಾವ ಲಗ್ನ ಅಂತಾರೆ? ಇಲ್ಲ, ಅದೇನು ಲಗ್ನಕ್ಕೆ ಹಾಕಿ ಬಂದಿಲ್ಲ. ಲಗ್ನಕ್ಕೆ ಬಂದ ಆದ್ರೆ ದೇವಸ್ಥಾನ ಅಂದ್ಮೇಲೆ ಆ ಸರ್ಪನ ಪ್ರಿಂಟ್ ಮಾಡೇ ಮಾಡ್ತಾರೆ, ಕೆತ್ತನೆ ಮಾಡೇ ಮಾಡ್ತಾರೆ. ಸರ್ಪನ ಹೊರಭಾಗದಲ್ಲಿ ಇದ್ದೇ ಇರುತ್ತೆ ದೇವಸ್ಥಾನ. ಸ್ವಾಮಿಗೆ ಕಾವಲು ಅಂತೀವಲ್ವಾ, ಆ ಥರ. ಇಲ್ಲೊಂದು ಕಲ್ಯಾಣಿ ಇದೆ. ಕಲ್ಯಾಣಿ ಇದೆ, ಬಹಳ ಪುರಾತನವಾದ ಕಲ್ಯಾಣಿ. ಎಲ್ಲ ಬಿದ್ದು ಹೋಗ್ಬಿಟ್ಟೈತೆ ಕಟ್ಟಡ. ಇಲ್ಲಿಗೂ ಬಂದಿದ್ರು ಅವಾಗ ಪಾಂಡವರು. ಅದು ಇಲ್ಲಿ ಬಂದಿರ ಹಂಗೆ ಗೊತ್ತಿಲ್ಲ. ಅದನ್ನ ಬನ್ನಿ ಮರ ಅಂತ ಒಂದು ಪೂಜೆ ಮಾಡ್ತೀವಿ. ಎಲ್ಲ ಸುಮ್ಮನೆ ಬನ್ನಿ ಮರ ಅಂತ ಪೂಜೆ ಮಾಡೋದು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಿದ್ದೀವಿ ಬಂದು. ಕಳ್ಸ್ಕೊಡಮ್ಮ ವಾಪಸ್ ಬಾ. ಸರ್ ಇಲ್ಲ ಒಂದು ನಿಮಿಷ, ನಮ್ಮನ್ನು ಕಳಿಸ್ತೀನಿ. ನಮ್ಮನ್ನು ಕಳಿಸ್ತೀನಿ. ಇದು ಬನ್ನಿ ಮರ. ಅದು ಪಾರಿಜಾತ ಅಂತ. ಪಾರಿಜಾತ ಮರ. ಇದು ಮೊದಲು ಕಲ್ಯಾಣಿ ಸ್ವಾಮಿಗೆ ಪೂಜೆ ಮಾಡ್ತಿತ್ತು. ಈಗೆಲ್ಲ ಸ್ವಲ್ಪ ಹಾಳಾಗಿದೆ ಕಟ್ಟಡ, ಎಲ್ಲ ನೀರಿಲ್ಲ ಮೊದಲಿಗೆ, ಮಳೆಗಾಲ ಇದೆ. ಇದು ಅಮೃತಬಳ್ಳಿ. ಎಲೆಗಳು ಎಷ್ಟು ದೊಡ್ಡ ದೊಡ್ಡ ಹೋಗುವಾಗ ಬಂದಿದೆ. ಇದು ದಾಗಡಿ ಬಳ್ಳಿ ಅಂತೇಳಿ, ಇದು ಕೂಡ ಮೆಡಿಕೇಟೆಡ್. ದಾಗಡಿ ಬಳ್ಳಿ ಅಂತ ಇದನ್ನೇ ಪುಟ್ಟಿ ಮಾಡ್ತಾರೆ. ಮತ್ತೆ ಕೆಲವೊಂದು ಔಷಧಿಗೆ ಬಳಕೆ ಆಗುತ್ತೆ. ಮತ್ತೆ ರಹಸ್ಯ ವಿದ್ಯೆಗಳಲ್ಲೂ ಈ ಬಳ್ಳಿ ಬಳಕೆ ಆಗುತ್ತೆ. ಸಾಕಲ್ಟ್ ಅಂತ ಹೇಳ್ತಾರಲ್ಲ ರಹಸ್ಯ ವಿದ್ಯೆಗಳು, ಅದರಲ್ಲೂ ಕೂಡ ಈ ಬಳ್ಳಿ ಬಳಕೆ ಆಗುತ್ತೆ. ದಾಗಡಿ ಬಳ್ಳಿ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಸಂಸ್ಕೃತ ಗೊತ್ತಿಲ್ಲ, ಆಡು ಭಾಷೆಯಲ್ಲಿ ದಾಗಡಿ ಬಳ್ಳಿ ಅಂತ ಕರೀತೀವಿ. ಅದು ಬೆಲ್ಲದಣ್ಣಿನ ಮರ. ನಾವು ಹುಡುಗರಿಂದನೂ ಇದೆ. ಕಲ್ಲುಗಳು ಎಲ್ಲ ಆಗಿನ ಕಾಲದ ಬಂದಾಗ ಉಳ್ಕೊಳ್ಳೋಕೆ ಜನ ಉಳ್ಕೊಳ್ಳೋದಕ್ಕೆ ಅಂತೇಳಿ ಮಾಡಿದ್ವಿ. ಹಿಂದೆ ಚಕ್ರ ತಗೊಂಡಿಲ್ಲ, ಅಲ್ಲಿ ಚಕ್ರ ಇದೆ ನೋಡಿ. 16ನೇ ಶತಮಾನದಲ್ಲಿ ಪಾಳ್ಯಗಾರರು ಆಂಜನೇಯ ಸ್ವಾಮಿನ ಈ ಗಾಲಿ ಚಕ್ರಗಳ ಮೂಲಕ ರಥದಲ್ಲಿ ಇದು ಆಗಿನ 16ನೇ ಶತಮಾನದಿಂದಲೂ ಇದೆ. ಇದು ಚಕ್ರಗಳು ಮೇಲ್ಗಡೆ ಕಬ್ಬಣ ಸುತ್ತ, ಒಳಗಡೆ ಮರ. ಸ್ವಾಮಿ ರಥದ ಚಕ್ರ. ಇಲ್ಲಿ ರಥದ ಕಚ್ಚು ಕಟ್ಟಾದಾಗ ಸ್ವಾಮಿಯ ಪ್ರತಿಷ್ಠಾಪನೆ ಇದೆ. ರಥದ ಅಚ್ಚು ಕಟ್ಟಾಗ್ತೈತಿ. ಇಲ್ಲಿ ಬಂದಾಗ ಎಲ್ಲಿ ಕಟ್ಟಾಯ್ತು ಅಲ್ಲೇ ಸ್ವಾಮಿ ಪ್ರತಿಷ್ಠಾಪನೆ.
ಒಂದು ಹಳೆಗೂರು ಅಂತ ಇತ್ತಂತೆ, ಅಲ್ಲಿ ಒಂದು ಹಸುವಾಗಿ ಹಾಲು ಕರೆದು ಉತ್ತಕ್ಕೆ. ಅವಾಗ ನಾನು ಸ್ವಾಮಿ ಕಳಿಸ್ತಾ ಬಂದು, ನೋಡಪ್ಪ ನೀನು ದಸರಾ ನಿಲ್ಲಿಸ್ಬಿಟ್ಟು ನನ್ನ ಏರ್ಕೊಂಡು ಹೋಗು, ಎಲ್ಲಿ ಕಟ್ಟಾಗುತ್ತೋ ಅಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾ. ಕಟ್ಟಾಗೋದು ಅಂದ್ರೆ ಚಕ್ರಿ ಅಚ್ಚು ಅಂತ ಬರುತ್ತೆ, ಕಬ್ಬಣದ ರಾಡಿ ಇರುತ್ತಲ್ವಾ, ಅಕ್ಸೆಲ್ ಅಂತೀವಲ್ಲ ಆ ತರ, ಅದು ಕಟ್ಟಾಯ್ತು. ಇಲ್ಲಿ ಬಂದು ಕಟ್ಟಾಯಿತು, ಇಲ್ಲಿ ಬಂದು ಕಟ್ಟಾಯ್ತು, ಅದಕ್ಕೆ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸ್ವಾಮಿನ. ಆ ರಾಜನ ಹೆಸರು ಏನಾದ್ರು ಗೊತ್ತಾ ನಿಮ್ಗೆ? ಇಲ್ಲ, ಚಿಕ್ಕನಾಯಕನೇ ನಮಗೆ ಗೊತ್ತಿರೋದು, ಹಿಂದಿನವ್ರು ಗೊತ್ತಿಲ್ಲ. ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದು ಲೋಕೇಶ್ವರ ನಾಯರು ಅವ್ರು ಪೂಜೆ ಮಾಡಿದ್ರು. ಇದು ಮೊಸಳೆ, ಮೊಸಳೆ ಅಲ್ಲ, ಸಿಂಹ, ಸಿಂಹತ್ತರಕ್ಕೆ ಬೇರೆ ಏನೋ ಒಂದು ಇದು ಮಾಡಿದ್ದಾರೆ. ಶರಭ ಶರಭ ಶರಭ, ಶರಭ ಶರಭ ಇದು ಒಂದೊಂದು ಹಲ್ಲು. ಕಾಮನ್ ಆಗಿದೆ, ಅದು ಚೆನ್ನಾಗಿದೆ. ನೋಡಿ ಇಲ್ಲಿ ಒಂದೊಂದು ಮೆಟ್ಲುಗಳು ಒಂದು ವಿಭಿನ್ನವಾಗಿದೆ. ಇದು ಹಳೆಗನ್ನಡ ನೋಡಪ್ಪ. ಹೌದಾ? ಅದರಲ್ಲಿ ಅದರಲ್ಲಿ ಅನುಭವ ಇರೋರು ಇದು ಶಾಸನ, ಶಾಸನ ಶಿಲೆ ಕೆತ್ತಿದ್ದಾರೆ. ಯಾವುದು ಇದು ಆಗಿನ ಕಾಲದ ರಾಜರು ಹಳೆಗನ್ನಡ. ಹಳೆಗನ್ನಡ ಶಾಸನ ಇದೆ ಇಲ್ಲಿ. ಅದು ಸ್ವಲ್ಪ ಅದರಲ್ಲೂ ಅಧ್ಯಯನ ಮಾಡಿರೋರಿಗೆ ಗೊತ್ತಾಗೋದು. ಬರ್ರಿ. ಮೇಲಕ್ಕ ಮೇಲ್ಗಡೆಯಿಂದ ಬಂದು ದೇವಸ್ಥಾನ ಮೇಲೆ ಇನ್ನೊಂದು ರೌಂಡ್ ಹೋಗ್ಕೊಂಡು ಬರೋಣ. ತಗೊಂಡಮ್ಮ. ಬಂದಿದೆ. ಅದು ಅಲ್ಲ, ಅದು ರಾಮೇಶ್ವರ ದೇವಸ್ಥಾನ, ಪ್ರಸನ್ನ ರಾಮೇಶ್ವರ ದೇವಸ್ಥಾನ. ನೆಕ್ಸ್ಟ್ ಇದನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಸೊ ಇದು ದೇವಸ್ಥಾನದ ಟಾಪ್ ವ್ಯೂ. ಪೋಳಿಯಲ್ಲಿ ಓಡಾಡ್ತಾರೆ. ಪವಳಿ ನಾನು ಇವತ್ತೇ ಪೋಳಿ ರೌಂಡ್ ಹೊಡಿತಿರೋದು, ಅಲ್ಲಿ ಕೂತಿದ್ದೀನಿ. ಈ ಇದಕ್ಕೆ ನಾವು ಇವಾಗ ಓಡಾಡ್ತಿದ್ವಲ್ಲ, ಇದಕ್ಕೆ ಪವಳಿ ಅಂತೀವ. ಪೋಳಿ ಅಂತ ಕರೀತಾರೆ ನಮ್ಮ ಆಡು ಭಾಷೆ. ಪವಳಿ. ಹಾ, ತಗೊಂಡೆ. ಇದನ್ನ ಯಾಕೆ ಕಟ್ಸಿರೋದು? ಅದನ್ನ ಪವಳಿ ಅಂತಿರಲ್ಲ. ಇದು ಮೇಲ್ಗಡೆ ಬೇಕೇ ಬೇಕು, ಮಳೆ ಬಂದ್ರೆ ಸೋರ್ಬಾರ್ದಲ್ವಾ, ಹಾ ಹಾಗಾಗಿ ಇದು ಮೇಲೆ ಇತ್ತೀಚೆಗೆ ಇದು ಸಿಮೆಂಟ್ ಆಗಿರೋದು. ಮೊದಲೆಲ್ಲ ಗಾರೆ ಇತ್ತು, ಹಾ, ಅದೇ ಸೋರುತ್ತಲ್ವಾ ಅಂತೇಳಿ ಇತ್ತೀಚೆಗೆ ಇದು ಸಿಮೆಂಟ್ ಗಾರೆ ಹೋಯ್ತಲ್ಲ ಅಂತೇಳಿ ಮಾಡೋದು. ಅಲ್ಲ ಸಹ ಬಂದವರು ಬಂದಲ್ಲ ಇಲ್ಲಿ ಕಾಣ್ತದೆ, ಎಲ್ಲಿ ಕಾಣ್ತದೆ? ಅಲ್ಲಿ ನಾವು ನೋಡಿದ್ವಲ್ಲ ಮದಲಿಂಗನ ಗುಡ್ಡ ಅಂತ, ಕಾಣ್ತದೆ. ಅಲ್ಲಿ ನಮಗೆ ಇಲ್ಲಿಂದ ಕಾಣಿಸ್ತಿದೆ ನೋಡಿ. ನೀವೇನಾದ್ರೂ ಪ್ರವಾಸಕ್ಕೆ ಬಂದ್ರೆ ಎಲ್ಲ ಇದೇ ರೇಂಜಲ್ಲಿ ನಾವು ನೋಡ್ಕೊಂಡು ಹೋಗ್ಬೋದು ಎಲ್ಲಾನು. ನಾವು ಹೆಂಗ್ ನಡೀತಾ ಇದ್ದೀವಿ? ಅಂತ ಇರೋದು ಇದು ತುಳಸಿ ಬೃಂದಾವನ, ಎಷ್ಟು ದೊಡ್ಡದಾಗಿದೆ. ಇದು ನಾವು ಕೆಳಗೆ ನೋಡಿದ ಸುರ ಹೊನ್ನೆ ಹೂಗಳು ನೋಡಿ. ಇದನ್ನು ಅವರು ಅಡಿಕೆ ಬೇಯಿಸೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಇದನ್ನು ಯೂಸ್ ಮಾಡೋದ್ರಿಂದ, ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಇದರಲ್ಲಿ. ಪೇಂಟ್ ಎಲ್ಲ ಹೊಸದಾಗ ಹಾಕ್ಸಿರೋದಲ್ವಾ? ಇದು ಆಗಿನ ಕಾಲದ್ದು. ಬರ್ತೀರಾ?
ಬರ್ತೀವಿ ಸರ್, ಧನ್ಯವಾದ.